ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಗೆಳೆಯರೆ, ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಹೊಸದಾಗಿರುವ ವಿಡಿಯೋ ಸಿರೀಸನ್ನು ಲಾಂಚ್ ಮಾಡ್ತಾ ಇರುವೆ. ಅದು ಯಾವುದಪ್ಪ ಅಂತಂದರೆ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್. 100 ದಿನದಲ್ಲಿ ನಿಮ್ಮ ಬದುಕನ್ನು ಬದಲಾಯಿಸಿ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾನು ಒಂದು ವಿಡಿಯೋ ಸಿರೀಸನ್ನು ನನ್ನ ಈ ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಮಾಡ್ತಾ ಇರುವೆ. ಬಹಳಷ್ಟು ಜನರ ಲೈಫು ಹಾಳಾಗಿದೆ. ಸೊ ನಿಮ್ಮ ಲೈಫ್ ಕೂಡ ಹಾಳಾಗಿರಬಹುದು, ಇಲ್ಲವೇ ಸಕ್ಸಸ್ಫುಲ್ ಆಗುವುದರಿಂದ ಸ್ವಲ್ಪದರಲ್ಲೇ ವಂಚಿತವಾಗಿರಬಹುದು, ಇಲ್ಲ ನೀವೇನು ಅಂದ್ಕೊಂಡಿರ್ತೀರೋ ಅವೆಲ್ಲವನ್ನು ನಿಮ್ಮಿಂದ ಸಾಧಿಸೋಕೆ ಆಗದೇ ಇರಬಹುದು. ಸೊ ಈ ರೀತಿ ನೂರಾರು ತರಹದ ಫ್ರಸ್ಟ್ರೇಷನ್ಗಳು ಎಲ್ಲ ವ್ಯಕ್ತಿಗಳಿಗೆ ಇದ್ದೇ ಇವೆ. ಕೆಲವೊಂದಿಷ್ಟು ಜನರಿಗೆ ಹಣದ ವಿಚಾರದಲ್ಲಿ ತಮ್ಮ ಗೋಲ್ಸ್ಗಳನ್ನು ಅಚೀವ್ ಮಾಡೋಕ್ಕಾಗಿಲ್ಲ. ಇನ್ನೂ ಕೆಲವೊಂದಿಷ್ಟು ಜನರಿಗೆ ಪ್ರೀತಿ, ಪ್ರೇಮ, ಮದುವೆ, ಮಕ್ಕಳು, ರಿಲೇಷನ್ಶಿಪ್ಪಲ್ಲಿ ಅಂದುಕೊಂಡದ್ದನ್ನು ಅಚೀವ್ ಮಾಡೋಕ್ಕಾಗಿಲ್ಲ. ಇನ್ನೂ ಕೆಲವೊಂದಿಷ್ಟು ಜನರಿಗೆ ಜಾಬ್ಸ್ಗಳಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಅಂದುಕೊಂಡಿದ್ದನ್ನು ಅಚೀವ್ ಮಾಡೋಕ್ಕಾಗಿಲ್ಲ. ಇನ್ನೂ ಕೆಲವೊಂದಿಷ್ಟು ಜನರಿಗೆ ಬಿಸ್ನೆಸ್ಸಲ್ಲಿ, ಇಲ್ಲವೇ ಬೇರೆ ಬೇರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಳಲ್ಲಿ, ಇಲ್ಲವೇ ಬೇರೆ ಯಾವುದಾದ್ರೂ ಫೀಲ್ಡಿನಲ್ಲಿ ತಾವು ಅಂದುಕೊಂಡದ್ದನ್ನು ಅಚೀವ್ ಮಾಡೋಕ್ಕಾಗಿಲ್ಲ. ಸೊ ಈ ರೀತಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಪ್ರಾಬ್ಲಮ್ಗಳಲ್ಲಿದ್ದಾರೆ, ಒಂದಲ್ಲ ಒಂದು ರೀತಿಯ ಫೇಲ್ಯೂರನ್ನು ಅನುಭವಿಸ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ಯಾರ ಲೈಫ್ ಕೂಡ 100% ಪರ್ಫೆಕ್ಟ್ ಆಗಿಲ್ಲ, ಯಾರ ಲೈಫ್ ಕೂಡ 100% ಆಗಿ ಸಕ್ಸಸ್ಫುಲ್ ಆಗಿಲ್ಲ. ಕೆಲವೊಂದಿಷ್ಟು ಜನರ ಹತ್ರ ದುಡ್ಡಿದ್ರೆ ಅವ್ರ ಹತ್ರ ರಿಲೇಷನ್ಶಿಪ್ ಇರಲ್ಲ, ರಿಲೇಷನ್ಶಿಪ್ ಇದ್ದರೆ ದುಡ್ಡಿರಲ್ಲ, ವೆಲ್ತ್ ಇದ್ದರೆ ಹೆಲ್ತ್ ಇರಲ್ಲ, ಹೆಲ್ತ್ ಇದ್ದರೆ ವೆಲ್ತ್ ಇರಲ್ಲ. ಸೊ ಪೈಸಾ ಇದ್ದರೆ ಪವರ್ ಇರಲ್ಲ, ಪವರ್ ಇದ್ದರೂ ಕೂಡ ಪೈಸಾ ಇರಲ್ಲ. ಸೊ ಈ ರೀತಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಫೇಲ್ಯೂರನ್ನು ಅನುಭವಿಸ್ತಾ ಇದ್ದಾರೆ. ಸೊ ನೀವು ಕೂಡ ಅಂಥವರಲ್ಲಿ ಒಬ್ಬರಾಗಿದ್ದರೆ ಸೊ ಈ ಸಿರೀಸು ನಿಮಗೆ ಯೂಸ್ಫುಲ್ ಆಗಿದೆ. ಸೊ ನೀವು ನಿಮ್ಮ ಲೈಫಲ್ಲಿ ಫೇಲ್ ಆಗುವುದರಲ್ಲಿ ನಿಮ್ಮ ಪಾತ್ರ ಎಷ್ಟಿದೆನೋ, ನಿಮ್ಮ ಜೀವನ ಹಾಳಾಗಿದೆ, ನೀವು ಫೇಲ್ ಆಗಿದ್ದೀರಾ, ನೀವು ಸಕ್ಸಸ್ಫುಲ್ ಆಗಿಲ್ಲ ಅಂತ ಅನ್ನೋದರಲ್ಲಿ ನಿಮ್ಮ ರೋಲು ಎಷ್ಟಿದೆನೋ ಅಷ್ಟೇ ಪಾತ್ರ ನಿಮ್ಮ ಪೇರೆಂಟ್ಸ್ಗಳದ್ದು ಇದ್ದೇ ಇರುತ್ತೆ, ನಾವು ಬದುಕ್ತಾ ಇರುವ ಸೊಸೈಟಿ, ಈ ಸಮಾಜದ್ದು ಇದ್ದೇ ಇರುತ್ತೆ, ಮತ್ತು ನಮ್ಮ ದೇಶದ ಡರ್ಟಿ ಪೊಲಿಟಿಕ್ಸು, ಹೊಲಸು ರಾಜಕೀಯದ್ದು ಒಂದು ಕೈ ಇರುತ್ತೆ. ಇನ್ನು ನಮ್ಮ ದೇಶದ ಸಿಸ್ಟಮ್ಮು ಮತ್ತು ನಮ್ಮ ದೇಶದ ಸ್ಥಿತಿಗತಿಗಳು ಇದು ಕೂಡ ಕಾರಣ ಆಗುತ್ತೆ. ಇನ್ನು ನಮ್ಮ ದೇಶದ ಎಕಾನಮಿಕ್ ಕಂಡೀಷನ್ಸ್ಗಳು ಕೂಡ ಕಾರಣ ಆಗ್ತವೆ. ಇನ್ನು ನಮ್ಮ ಫ್ರೆಂಡ್ ಸರ್ಕಲ್ ಕೂಡ ಇದಕ್ಕೊಂದು ಮೇಜರ್ ಕಾರಣ ಆಗುತ್ತೆ. ನಮಗೆ ಕಲಿಸಿದಂಥ ಟೀಚರ್ಸ್ಗಳು ಕೂಡ ಕಾರಣ ಆಗ್ತಾರೆ. ನಾವು ಫಾಲೋ ಮಾಡಿದಂತಹ, ನಾವು ಅಂಟಿಸಿಕೊಂಡಂಥ ಹ್ಯಾಬಿಟ್ಸ್ಗಳು, ಚಟಗಳು ಕೂಡ ಕಾರಣ ಆಗ್ತವೆ. ಇನ್ನು ನಮ್ಮ ರಿಲೇಟಿವ್ಸ್ಗಳು ಕೂಡ ಕಾರಣ ಆಗ್ತಾರೆ. ಸೊ ಈ ರೀತಿ ನಮ್ಮ ಫೇಲ್ಯೂರ್ನಲ್ಲಿ ಇಂಟರ್ನಲ್ ಫ್ಯಾಕ್ಟರ್ಸ್ ಕೂಡ ಆಗ್ತವೆ. ಅಂದರೆ ನಾವು, ನಮ್ಮ ಹ್ಯಾಬಿಟ್ಗಳು, ನಮ್ಮ ತಪ್ಪು, ಮತ್ತು ಇದರ ಜೊತೆಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಕೂಡ ಎಫೆಕ್ಟ್ ಮಾಡ್ತವೆ. ಸೊಸೈಟಿ ಆಗಿರ್ಬೋದು, ಪೊಲಿಟಿಕ್ಸು, ದೇಶದ ಸಿಸ್ಟಮು, ಎಜುಕೇಷನ್ ಸಿಸ್ಟಮು, ಎಕಾನಮಿಕ್ಸು, ಫ್ರೆಂಡ್ ಸರ್ಕಲ್ಲು, ರಿಲೇಟಿವ್ಸು, ಟೀಚರ್ಸು, ಈ ರೀತಿ ಎಲ್ಲರೂ ಕೂಡ ಇದಕ್ಕೆ ಕಾರಣಕರ್ತರಾಗ್ತಾರೆ. ಸೊ ನಾವು ನಮ್ಮ ಬದುಕನ್ನು 100 ದಿನದಲ್ಲಿ ಆರಾಮಾಗಿ ಬದಲಾಯಿಸಿಕೊಳ್ಳಬಹುದು. ನಾವು ಈ ಜಗತ್ತನ್ನು, ಬೇರೆಯವರನ್ನು ಬದಲಾಯಿಸೋಕ್ಕೆ ಸಾಧ್ಯವಿಲ್ಲ, ಬಟ್ ನಾವು ನಮ್ಮನ್ನು ಬದಲಾಯಿಸಿಕೊಳ್ಳಬಹುದು. ನಾವು ನಮ್ಮ ಆ್ಯಕ್ಷನ್ಸ್ಗಳನ್ನ ಬದಲಾಯಿಸಿದರೆ ಖಂಡಿತವಾಗಿಯೂ ನಮ್ಮ ಹ್ಯಾಬಿಟ್ಸ್ಗಳು, ನಮ್ಮ ಥಿಂಕಿಂಗ್ ಬದಲಾಗುತ್ತೆ. ಸೊ ಇದರಿಂದ ನಮ್ಮ ಲೈಫು ಹಂತ ಹಂತವಾಗಿ ಬದಲಾಗುತ್ತೆ. ಸೊ ನೀವು ಯಾವುದೇ ಒಂದು ಕೆಟ್ಟ ಚಟವನ್ನು 21 ದಿನದಲ್ಲಿ ಬಿಟ್ಬಿಡ್ಬೋದು. ಸೊ ಅದೇ ರೀತಿ ನಿಮ್ಮ ಲೈಫು ಎಷ್ಟೇ ಕೆಟ್ಟ ಲೆವೆಲ್ನಲ್ಲಿ ಹಾಳಾಗೋಗಿದ್ರೂ ಕೂಡ ನೀವು ಪ್ರತಿದಿನ ಒಂದೊಂದು ಸಣ್ಣ 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 ಡಿಸಿಷನ್ಗಳನ್ನು, ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡು ನಿಮ್ಮ ಲೈಫನ್ನು ಬದಲಾಯಿಸಿಕೊಳ್ಳಬಹುದು. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ. ಸೊ ನಾನು ಈ ವಿಡಿಯೋ ಸಿರೀಸನ್ನು ನನ್ನ ಚಾನಲ್ನ ಮೆಂಬರ್ಸ್ಗಳಿಗೆ ಮಾತ್ರ ಮಾಡ್ತಾ ಇರುವೆ. ನಾನು ಮುಂದೆ ಬರುವ ಜೂನ್ 1ರಿಂದ ಪ್ರತಿದಿನ ಒಂದೊಂದು ವಿಡಿಯೋವನ್ನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡುವೆ. ಸೊ ನೀವು ಮಾಡಿರುವ ಕಮೆಂಟ್ಗಳಿಗೆ ಅಲ್ಲಿ ಉತ್ತರ ಸಿಗತ್ತೆ. ಸೊ ನೀವು ನನಗೆ ಲೈವಲ್ಲಿ ಬಂದಾಗ ಯಾವುದೇ ಪ್ರಶ್ನೆಗಳನ್ನು ಕೇಳ್ಬೋದು, ನಾನು ಖಂಡಿತವಾಗಿ ಉತ್ತರ ಕೊಡುವೆ. ಸೊ ನಿಮಗೆ ಯಾವುದಾದ್ರೂ ಡೆಡಿಕೇಟೆಡ್ ಟಾಪಿಕ್ಕಿನ ಮೇಲೆ ಪ್ರಾಬ್ಲಮ್ ಇದ್ದರೆ ಸೊ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ಅದರ ಮೇಲೆ ವಿಡಿಯೋ ಮಾಡುವಂತೆ ನೀವು ರಿಕ್ವೆಸ್ಟ್ ಮಾಡಿಕೊಳ್ಬೋದು. ನಾನು ಅದಕ್ಕೆ ಪಾಸಿಟಿವ್ಲಿ ರೆಸ್ಪಾನ್ಸನ್ನು ಮಾಡುವೆ. ಸೊ ನಾನು ಯಾಕೆ ಇದನ್ನು ಬರೀ ಮೆಂಬರ್ಸ್ಗಳಿಗೆ ಮಾತ್ರ ನಡೆಸ್ತಾ ಇದ್ದೀನಪ್ಪ ಅಂತಂದರೆ, ಇದರಲ್ಲಿ ನಿಮ್ಮ ಬದುಕನ್ನು ಬದಲಾಯಿಸಬೇಕಂತಂದರೆ ನಾನು ಜೀವನದ ಕಟ್ಟು ಸತ್ಯಗಳನ್ನು ನಿಮಗೆ ಹೇಳಲೇಬೇಕಾಗತ್ತೆ. ಸೊ ಒಬ್ಬ ಹಾರ್ಡ್ ಮಾಸ್ಟರ್ ಥರ ನಿಮಗೆ ಗೈಡ್ ಮಾಡಬೇಕಾಗತ್ತೆ. ಇದರಲ್ಲಿ ನಾನು ನಿಮ್ಮ ಬಗ್ಗೆನೂ ಮಾತಾಡಬೇಕಾಗತ್ತೆ, ನಿಮಗೂ ಉಗಿಬೇಕಾಗತ್ತೆ, ನಿಮ್ಮ ಪೇರೆಂಟ್ಸ್ಗಳಿಗೂ ಕೂಡ ಅವ್ರು ಎಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದು ಹೇಳಬೇಕಾಗತ್ತೆ, ಸೊಸೈಟಿಯ ತಪ್ಪುಗಳು, ಸೊಸೈಟಿಯಲ್ಲಿ ನಡೀತಿರುವ ಅಕ್ರಮಗಳು, ಹೊಲಸು ದಂಧೆಗಳ ಬಗ್ಗೆ ಮಾತಾಡಬೇಕಾಗತ್ತೆ. ಇನ್ನು ನಮ್ಮ ದೇಶದ ಡರ್ಟಿ ಪೊಲಿಟಿಕ್ಸ್ಗೂ ಇದರ ಬಗ್ಗೆ ಅಂತೂ ಮಾತಾಡಲೇಬೇಕಾಗತ್ತೆ. ಸೊ ಯಾಕಂದರೆ ಎಲ್ಲ ಪೊಲಿಟಿಷಿಯನ್ಸ್ಗಳು ನಿಮ್ಮನ್ನು ಬಡವರನ್ನಾಗಿ ಮಾಡೋಕ್ಕೇ ದಿನ ರಾತ್ರಿ ಕುತಂತ್ರ ಮಾಡ್ತಾ ಇದ್ದಾರೆ.
ರಾಜಕಾರಣಿಗಳು ತಮ್ಮ ಮಕ್ಕಳನ್ನು MLA ಮಾಡೋಕ್ಕೆ, MP ಮಾಡೋಕ್ಕೆ, ಮಿನಿಸ್ಟರ್ ಮಾಡೋಕ್ಕೆ, ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿ ಕೂಡಿಸೋಕ್ಕೆ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಅಂಥದ್ರಲ್ಲಿ ಈ ಆ ರಾಜಕಾರಣಿಗಳು ಬೆಸ್ಟು, ಈ ರಾಜಕಾರಣಿಗಳು ಬೆಸ್ಟು, ಆ ಪಕ್ಷ ಬೆಸ್ಟು, ಇವನು ಬೆಸ್ಟು, ಅವನು ಬೆಸ್ಟು ಅಂತೇಳಿ ಅವರ ಚಮಚಾಗಿರಿ ಮಾಡ್ತಾ ಇವೆ. ಸೊ ಇಂಥದ್ದನ್ನೆಲ್ಲ ನಾನು ಪಬ್ಲಿಕ್ಕಾಗಿ ಹೇಳಕ್ಕೆ ಬರಲ್ಲ. ಸೊ ಯಾರಿಗೆ ಹಸಿವಿದೆನೋ, ಯಾರಿಗೆ ಉದ್ಧಾರ ಆಗೋ ಆಸೆ ಇದೆನೋ, ಯಾರು ಮೆಂಬರ್ ಆಗ್ತಾರೋ ಬರೀ ಅಂಥವರಿಗೆ ಮಾತ್ರ ಹೇಳಿದರೆ ಅವ್ರಿಗೆ ಅರ್ಥ ಆಗತ್ತೆ. ಈ ನಮ್ಮ ಮೂರ್ಖ ಜನ ತಮ್ಮ ತಂದೆ ತಾಯಿಗಳಿಗೆ ಹುಟ್ಟಿದಂಗೆ ಎಂದೂ ಆಡಲ್ಲ. ಈ ರಾಜಕಾರಣಿಗಳು ಹುಟ್ಟಿದಂಗೆ ಆಡ್ತವೆ. ಇಂಥವುಗಳಿಗೆ ಏನೂ ಹೇಳೋಕ್ಕಾಗಲ್ಲ. ಸೊ ನಾವು ಕೋಟಿ ಜನರನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಗೋಲ್ ಏನಿದೆಯಪ್ಪ ಅಂತಂದರೆ ಅಟ್ಲೀಸ್ಟ್ ವರ್ಷಕ್ಕೆ 100 ಒಳ್ಳೆ ಜನರನ್ನು ತಯಾರು ಮಾಡಿದರೂ ಕೂಡ ಸಾಕು. ಎಲ್ಲರನ್ನ ಕೂಡ ಬದಲಾಯಿಸೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕಾಗಿಯೇ ನಾನು ಪ್ರೈವೇಟ್ ಮೆಂಬರ್ಸ್ಗಳಿಗೆ ಮಾತ್ರ ಇದನ್ನು ಹೇಳ್ತಾ ಇರುವೆ. ಸೊ ಸಿಸ್ಟಮ್ ಬಗ್ಗೆ ಮಾತನಾಡಬೇಕಾಗತ್ತೆ, ಎಕಾನಮಿಕ್ಸು, ಫ್ರೆಂಡ್ ಸರ್ಕಲ್ಲು, ಟೀಚರ್ಸು, ರಿಲೇಟಿವ್ಸು ಎಲ್ಲದರ ಬಗ್ಗೆ ಮಾತಾಡಬೇಕಂತಂದರೆ ಸೊ ಅಲ್ಲಿ ಸ್ವಲ್ಪ ಕಾಂಟ್ರವರ್ಷಿಯಲ್ ಟಾಪಿಕ್ಸ್ಗಳು ಇವೆ. ಮತ್ತು ನಿಮ್ಮ ಮಾಸ್ಟರ್ಬೇಷನ್ನು, ಪೋರ್ನು, ಸೆಕ್ಸು, ಅಡಿಕ್ಷನ್ಸು, ಕೆಟ್ಟ ಚಟಗಳು, ಅಕ್ರಮ ಸಂಬಂಧಗಳು, ದುಡ್ಡಿನಲ್ಲಿ ಮಾಡ್ತಾ ಇರುವ ತಪ್ಪುಗಳು, ಇನ್ವೆಸ್ಟ್ಮೆಂಟ್ನ ಮಿಸ್ಟೇಕ್ಗಳು, ಇವುಗಳ ಬಗ್ಗೆನೂ ಕೂಡ ಮಾತಾಡಬೇಕಾಗತ್ತೆ. ಸೊ ಇಲ್ಲಿ ಸುಮ್ಮನೆ ಊರು ತುಂಬ ಎಲ್ಲ ಬಾಯ್ ಬಡ್ಕೊಳ್ಳೋದಕ್ಕಿಂತ ಇದು ನನ್ನ ಮೆಂಬರ್ಸ್ಗಳಿಗೆ ಮಾಡಿದರೆ ಒಂದು ಪ್ರೈವೇಟ್ ರೂಮಲ್ಲಿ, ಕ್ಲಾಸ್ ರೂಮಲ್ಲಿ ಕೂಡಿಸಿ ಹೇಳ್ದಂಗೆ ಆಗುತ್ತೆ. ಸೊ ಅದಕ್ಕಾಗಿ ಇದನ್ನು ಮಾಡ್ತಾ ಇರುವೆ. ಸೊ ಒಂದು ವೇಳೆ ನಿಮಗೆ ನಿಮ್ಮ ಲೈಫನ್ನು ಬದಲಾವಣೆ ಮಾಡಿಕೊಳ್ಳಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೆಂಬರ್ ಆಗಿ. ಸೊ ಮುಂದೆ ಬರುವ ಜೂನ್ 1ನೇ ತಾರೀಕಿಂದ ನಾನು ಇದನ್ನು ಶುರು ಮಾಡುವೆ. ಜೂನ್ 1ನೇ ತಾರೀಕಿನಿಂದ ರೆಗ್ಯುಲರ್ ಆಗಿ ವಿಡಿಯೋಗಳು ಅಪ್ಲೋಡ್ ಆಗ್ತವೆ. ಸೊ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡುವೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.